ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಇಂದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತು ನಾನು ಇಲ್ಲಿ ಚರ್ಚೆ ಮಾಡಲಾಗಿತ್ತು. ಇಂಪಾರ್ಟೆಂಟ್ MCQ ಮತ್ತು ಆ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಮುಂಬರ್ತಕ್ಕಂಥ KS, ಪೊಲೀಸ್, PSI, ಬ್ಯಾಂಕಿಂಗ್, SSC, ರೈಲ್ವೆ ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆಗಳಾಗಿದ್ದಾವೆ. ಅದರಲ್ಲೂ KS ಪರೀಕ್ಷೆಗಳಿಗೆ ಇದರ ಮೇಲೆ 10 ಕ್ವಶನ್ಗಳು ಕೇಂದ್ರ ಮತ್ತು ರಾಜ್ಯ ಯೋಜನೆಗಳ ಮೇಲೆ ಕ್ವಶನ್ಗಳು ಬರ್ತವೆ. ಸೊ ಇತರ ಎಲ್ಲ ಎಕ್ಸಾಮ್ಗಳಿಗೂ ಇದು ಮಹತ್ವಪೂರ್ಣ ಪಾಯಿಂಟ್ ಆಗಿರೋದ್ರಿಂದ ಇಲ್ಲಿ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ನಾನು ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಕೊನೆಯವರೆಗೆ ತಪ್ಪದೆ ವಿಡಿಯೋ ನೋಡಿ ಹಾಗೂ ಪ್ರತಿ ವಾರದ ಕರೆಂಟ್ ಅಫೇರ್ಸ್ಗಳು, ಮೆಂಟಲ್ ಅಬಿಲಿಟಿ, ಮ್ಯಾಥ್ಸ್ ಮತ್ತು ಇತರ ಎಲ್ಲ ವಿಷಯಗಳನ್ನ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಸ್ಟೇ ವಿತ್ ಕ್ರಿಯೇಟಿವ್. ವಿ ಆರ್ ನ್ಯಾಷನಲ್ ಎಕ್ಸ್ಪರ್ಟ್ ಇನ್ ರೀಸನಿಂಗ್, ಮ್ಯಾಥ್ಸ್, ಕರೆಂಟ್ ಅಫೇರ್ಸ್, ಸ್ಟ್ಯಾಟಿಕ್ GK ಹಾಗೂ ಜನರಲ್ ನಾಲೆಜ್. ಈ ಎಲ್ಲ ವಿಷಯಗಳ ಮೇಲೆ ನಾನು ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಲಾಗ್ತಾ ಇದ್ದು ಮುಂಬರುವ ನಿಮ್ಮ ಎಲ್ಲ ಎಕ್ಸಾಮ್ಗಳಿಗೆ ಇದು ಬಹಳಷ್ಟು ಹೆಲ್ಪ್ಫುಲ್ ಆಗ್ತಾ ಇದೆ. ಅದಕ್ಕೆ ಯಾರು ಮೊದಲ ಬಾರಿಗೆ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ಮ ಇತರ ಗುಂಪುಗಳಿಗೆ ಇದನ್ನು ಶೇರ್ ಮಾಡಿ, ಇನ್ಸ್ಟಾಗ್ರಾಮ್ದಲ್ಲಿ ಫಾಲೋ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಲಿಂಕ್ ಅನ್ನ ಕೆಳಗಡೆ ಹಾಕಿದೀವಿ ಡಿಸ್ಕ್ರಿಪ್ಷನ್ ಅಲ್ಲಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಗ್ರೂಪ್ಗೆ ಜಾಯ್ನ್ ಆಗಿ. ಇದರಿಂದ ನಾವು ಏನು ತಕ್ಷಣ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ ತಕ್ಷಣ ತಮಗೆ ಇಂಟಿಮೇಷನ್ ಬರುತ್ತೆ ಮತ್ತು ಎಲ್ಲ ವಿಷಯಗಳ PDF ಗಳನ್ನ, ಎಲ್ಲ PPTಗಳ PDF ಗಳನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಹಾಕಿರ್ತೀವಿ. ಜೊತೆಗೆ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನು ಮಾಡಿದೀವಿ. ಆ ವಾಟ್ಸಪ್ ಗ್ರೂಪ್ ಲಿಂಕ್ಗೆ ಡೈಲಿ ಲೈವ್ ಕ್ಲಾಸ್ಗಳ ಅಪ್ಡೇಟ್ ಅನ್ನು ಮಾಡ್ತಿರ್ತೀವಿ. ಸೊ ವಾಟ್ಸಪ್ ಗ್ರೂಪ್ ಲಿಂಕ್ಗೆ ತಾವು ಜಾಯ್ನ್ ಆಗ್ಬೋದು. ಕ್ರಿಯೇಟಿವ್ ಲೈವ್ ಕ್ಲಾಸ್ ಗ್ರೂಪ್ ಅಂತ ಹಾಕಿರ್ತೀವಿ. ಸೊ ಆ ಗ್ರೂಪ್ಗೆ ತಾವೆಲ್ಲ ಜಾಯ್ನ್ ಆಗಿ. ಯಾವ ಕಾಯ್ದೆಯನ್ನು ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಮತ್ತು ಆಜೀವಿಕಾ ಮಿಷನ್ ಮಸೂದೆ 2005ರಿಂದ ಬದಲಾಯಿಸಲಾಗಿದೆ? ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಂತ ಹೇಳಿದನ್ನು ಕರೆಯಲಾಗ್ತದೆ. ಇದು ಮುಖ್ಯವಾಗಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತ ಏನಿತ್ತು, MGNREGA ಈ ಒಂದು ಕಾಯ್ದೆಯನ್ನ ಬದಲಿಸಿ ಏನ್ ಮಾಡಿದ್ದಾರೆ, ರಾಮ್ಜಿ ಅಂತ ಇದನ್ನ ಹೆಸರಿಸಲಾಗಿದೆ. ವಿಕಸಿತ್ ಭಾರತ್ ರೋಜ್ಗಾರ್ ಆಜೀವಿಕಾ ಮಿಷನ್ 2025 ಕಾಯ್ದೆ ಪ್ರಕಾರ ಇದನ್ನ ಪುನರ್ ನಾಮಕರಣ ಮಾಡಲಾಗಿದ್ದು VBG ರಾಮ್ಜಿ ಬಿಲ್ ಅಂತ ಹೇಳಿ ಇದನ್ನ ಕರೆಯಲಾಗ್ತದೆ. VBG ರಾಮ್ಜಿ ಬಿಲ್ ಅಂತ ಇದನ್ನು ಕರೆಯಲಾಗ್ತಾ ಇದ್ದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಇದನ್ನ ವಿಕಸಿತ್ ಭಾರತ್ 2047 ನೋಡ್ರಿ, ನಾಳೆ ಕ್ವಶನ್ ಬರ್ಬೋದು ನಿಮಗೆ. ವಿಕಸಿತ್ ಭಾರತದ ಗುರಿ ಏನು ಅಂತ ನಾಳೆ ಕ್ವಶನ್ ಬಂತಂದ್ರ 2047 ಅನ್ನೋದ್ರೊಳಗಾಗಿ ಭಾರತವನ್ನ ವಿಕಸಿತ್ ಭಾರತ ಆಗಿ ಡೆವಲಪ್ ಮಾಡ್ಬೇಕಂತಕ್ಕಂಥ ಗುರಿಯನ್ನ ಕೇಂದ್ರ ಸರ್ಕಾರ ಹೊಂದಿದೆ ಅಂತ ಹೇಳ್ಬೋದು. ಇದರ ಪ್ರಕಾರ MGNREGA ಕಾಯ್ದೆಯನ್ನ ಬದಲಾಗಿ ಇದಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ VBG ರಾಮ್ಜಿ ಬಿಲ್ ಅಂತ ಹೇಳಿ ಇದನ್ನ ಮಾಡಿ ಕೇಂದ್ರ ಕ್ಯಾಬಿನೆಟ್ ಮೂಲಕ ಕೇಂದ್ರ ಪಾರ್ಲಿಮೆಂಟ್ ಅಲ್ಲಿ ಇದನ್ನ ಪಾಸ್ ಮಾಡಿ ಈಗ ಅಧಿಕೃತಗೊಳಿಸಲಾಗಿದೆ ಅಂತ ಹೇಳ್ಬೋದು. ಈ ಒಂದು ಕಾಯ್ದೆ ಪ್ರಕಾರ VB ರಾಮ್ಜಿ ಬಿಲ್ ಪ್ರಕಾರ ಪ್ರತಿ ಗ್ರಾಮೀಣ ಪ್ರದೇಶದ ಅನ್ಸ್ಕಿಲ್ಡ್ ಆಗಿರ್ತಕ್ಕಂಥ ಜನರಿಗೆ 125 ದಿನಗಳ ಉದ್ಯೋಗ ಗ್ಯಾರಂಟಿ ಯೋಜನೆ ಕೊಡ್ತಕ್ಕಂಥ ಯೋಜನೆ ಇದು. ಎಷ್ಟಿದು? 125 ದಿನಗಳು. ಯಾರಿಗಾಗಿದು? ಗ್ರಾಮೀಣ ಪ್ರದೇಶದ ಕೌಶಲ್ಯ ರಹಿತ ಜನರಿಗಾಗಿ, ಕೃಷಿ ಕಾರ್ಮಿಕರಿಗಾಗಿ ಈ ದಿನವನ್ನ ಇಷ್ಟು ದಿನಗಳ ಉದ್ಯೋಗ ಖಾತ್ರಿಯನ್ನು ನೀಡಲಾಗ್ತಾ ಇದೆ. ಮೊದಲು ಇದು 100 ಇತ್ತು, ಈಗ 125 ದಿನ ಆಗಿದೆ. ಇಂಪಾರ್ಟೆಂಟ್ ಪಾಯಿಂಟ್ ಇದು. ಮತ್ತು 4 ಹೊಸ ವಿಷಯಗಳನ್ನ ಇಲ್ಲಿ ಸೇರಿಸಲಾಗಿದೆ. ಒಂದು, ವಾಟರ್ ಸೆಕ್ಯೂರಿಟಿ, ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದು, ಆಮೇಲೆ ಕ್ಲೈಮೇಟ್ ಬದಲಾವಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು, ಕವರೇಜ್ ಏರಿಯಾ ಎಲ್ಲಿದು ಸಂಬಂಧಪಡ್ತ ಅಂದ್ರೆ ಓನ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಮಾತ್ರ ಇದು ಸಂಬಂಧಪಡ್ತದೆ. ಫಂಡ್ ಶೇರಿಂಗ್ ಏನಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇದಕ್ಕೆ 60% ಫಂಡ್ ಕೊಟ್ರೆ ಸ್ಟೇಟ್ ಗೌರ್ಮೆಂಟ್ 40% ಫಂಡ್ ಅನ್ನು ನೀಡಲಾಗ್ತಾ ಇದೆ. ಈಶಾನ್ಯ ರಾಜ್ಯಗಳಲ್ಲಿ 90% ಕೇಂದ್ರ ಸರ್ಕಾರ ಕೊಟ್ರೆ 10% ಆ ರಾಜ್ಯಗಳು ಮಾತ್ರ ಈಶಾನ್ಯ ರಾಜ್ಯಗಳಲ್ಲಿ ನೀಡ್ತಾವೆ. ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಯೋಜನೆ ಸಂಪೂರ್ಣ ಫಂಡ್ ಏನಾಗುತ್ತೆ ಅಂದ್ರೆ ಕೇಂದ್ರ ಸರ್ಕಾರವೇ ಕೊಡ್ಬೇಕಾಗ್ತದೆ. ಈ ಒಂದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ 2005ರಲ್ಲಿ ಫೆಬ್ರವರಿ 2ರಂದು ಇದನ್ನ ಸ್ಟಾರ್ಟ್ ಮಾಡಲಾಗಿತ್ತು, ರೈಟ್ ರೀ. ಈಗ ಇದನ್ನ ಉದ್ಯೋಗ ಖಾತ್ರಿ ಯೋಜನೆಗೆ MGNREGA ಅಂತೇಳಿ 2009ರಲ್ಲಿ ಪುನರ್ ನಾಮಕರಣ ಮಾಡಲಾಗಿತ್ತು. ಈಗ ಇದರ ಹೆಸರನ್ನ VBG ರಾಮ್ಜಿ ಬಿಲ್ ಅಂತ ಇದನ್ನ ಪ್ರೋಗ್ರಾಮ್ ಅಂತೇಳಿ ಇದನ್ನ ಜಾರಿಗೊಳಿಸಲಾಗಿದೆ. PM ರಾಹತ್ ಯೋಜನೆ ಈ ಕೆಳಗಿನಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ? ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್, ಗ್ರಾಮೀಣ ಒಂದು ಹೌಸಿಂಗ್, ಶೈಕ್ಷಣಿಕ ಸಪೋರ್ಟ್, ರೋಡ್ ಆಕ್ಸಿಡೆಂಟ್ ಟ್ರೀಟ್ಮೆಂಟ್ಗಾಗಿ PM ರಾಹತ್ ಯೋಜನೆ. ನೋಡ್ರಿ, ಈ ರಸ್ತೆ ಮಧ್ಯದಲ್ಲಿ ನ್ಯಾಷನಲ್ ಹೈವೇಗಳಲ್ಲಿ ಏನಾದ್ರೂ ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಯಾರಾದ್ರೂ ಹೋಗಿ ಅವರಿಗೆ ಸಹಾಯ ಮಾಡಬಹುದು
ಸಹಾಯ ಮಾಡಿದವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಇಲ್ಲ. ಜೊತೆಗೆ ಇನ್ನೊಂದಿರುತ್ತಂದ್ರ ತಕ್ಷಣ ಅಂತ ಒಂದು ಪ್ರದೇಶದಲ್ಲಿ ರೋಡ್ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಜನರಲ್ಲಿ ಅವರಿಗೆ ಹಾಸ್ಪಿಟಲೈಸೇಷನ್ ಮಾಡ್ತಕ್ಕಂಥ ಒಂದು ಯೋಜನೆ ಇದಾಗಿದ್ದು ತಕ್ಷಣ ಆಂಬುಲೆನ್ಸ್ ಮೂಲಕ ಒಯ್ದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗ್ತಾ ಇದೆ. ಕೇಂದ್ರ ರಸ್ತೆ ಸಾರಿಗೆ ಸಚಿವಾಲಯದ ಅಡಿಯಲ್ಲಿ ಇದು ಕಾರ್ಯನಿರ್ವಹಿಸ್ತಾ ಇದ್ದು ಇದ್ರ ಪ್ರಕಾರ ಕ್ರಾಶ್ಲೆಸ್ ಟ್ರೀಟ್ಮೆಂಟ್ ಅಂದ್ರೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಪಘಾತಕ್ಕೊಳಗಾಗಿ ತೊಂದರೆಗೊಳಗಾಗಿರ್ತಕ್ಕಂಥವ್ರಿಗೆ ಯಾವುದೇ ರೀತಿಯ ಹಣಕಾಸಿನ ಒಂದು ಅವಶ್ಯಕತೆ ಇಲ್ಲದೇನೆ ನೇರವಾಗಿ ಕೇಂದ್ರ ಸರ್ಕಾರವೇ ಇದರಿಂದ 1.5 ಲಕ್ಷದವರೆಗೆ ವೆಚ್ಚವನ್ನ ಸರ್ಕಾರವೇ ಭರಿಸ್ತದೆ ಮತ್ತು 7 ದಿನಗಳ ಒಂದು ಸಂಪೂರ್ಣ ಖರ್ಚು ವೆಚ್ಚವನ್ನು ಇದರಲ್ಲಿ ಭರಿಸಲಾಗ್ತದೆ ಪ್ರತಿ ಗಾಯಾಳುವಿಗೆ. ಅದಕ್ಕೆ ಇದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಇದು ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಇದು ರಸ್ತೆ ಅಪಘಾತಕ್ಕೆ, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನಡೀತಕ್ಕಂಥ ರಸ್ತೆ ಅಪಘಾತಕ್ಕೊಳಗಾದವರಿಗೆ ತಕ್ಷಣ ವೈದ್ಯಕೀಯ ಉಪಚಾರ ಕೊಡ್ತಕ್ಕಂಥ ಒಂದು ಯೋಜನೆ ಅಂತ ಹೇಳಿದನ್ನ ಕರೆಯಲಾಗ್ತದೆ. ಸಾಥಿ ಆಪ್ ಅನ್ನು ಇತ್ತೀಚೆಗೆ ಯಾವ ಸಚಿವಾಲಯ ಬಿಡುಗಡೆಗೊಳಿಸಲಾಗಿದೆ? ಮಿನಿಸ್ಟ್ರಿ ಆಫ್ ಎಜುಕೇಶನ್, ಶಿಕ್ಷಣ ಸಚಿವಾಲಯ, IT ಸಚಿವಾಲಯ, ವಿಜ್ಞಾನ ಸಚಿವಾಲಯ, ಸ್ಕಿಲ್ ಡೆವಲಪ್ಮೆಂಟ್ ಸಚಿವಾಲಯ. ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ ಮಿನಿಸ್ಟ್ರಿ ಆಫ್ ಎಜುಕೇಶನ್, ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಸಾಥಿ ಆಪ್ ಅನ್ನ ಡೆವಲಪ್ ಮಾಡಲಾಗಿದ್ದು ಇದು IIT ಕಾನ್ಪುರದವರು ಮತ್ತು ಕೇಂದ್ರ ಶಿಕ್ಷಣ ಸಚಿವಾಲಯ ಜಂಟಿಯಾಗಿ ಯೋಜನೆಯನ್ನ ಲಾಂಚ್ ಮಾಡಿದೆ ಅಂತ ಹೇಳ್ಬೋದು. ಇದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ IIT JEE ಆಗಿರ್ಬೋದು, ನೀಟ್ ಆಗಿರ್ಬೋದು, SSC, ರೈಲ್ವೆ, IAS ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಮಾರ್ಗದರ್ಶನ ಮತ್ತು ತರಬೇತಿ ಕೊಡ್ತಕ್ಕಂಥ ಆಪ್ ಅಂತ ಹೇಳಿ ನಾವು ಇದನ್ನ ಕರೆಯಲಾಗ್ತದೆ. ಭವ್ಯ ಯೋಜನೆ, ಭವ್ಯ ಯೋಜನೆ ಇತ್ತೀಚೆಗೆ ಅನುಮೋದನೆ ನೀಡಲಾಗಿದ್ದು ಎಷ್ಟು ಮೊತ್ತದ ಹಣವನ್ನ ಇದಕ್ಕೆ ಮೀಸಲಿಡಲಾಗಿದೆ? ಇದಕ್ಕೆ ಆನ್ಸರ್ ಏನಂತಂದ್ರೆ 33,660 ಕೋಟಿ ರೂಪಾಯಿ ಹಣವನ್ನ ಈ ಭವ್ಯ ಯೋಜನೆಗೆ ಮೀಸಲಿಡಲಾಗಿದ್ದು ಇದು ಮುಖ್ಯವಾಗಿ ಏನಂದ್ರೆ ಔದ್ಯೋಗೀಕರಣವನ್ನ ಇಂಡಸ್ಟ್ರಿಯಲೈಸೇಷನ್ ಮಾಡ್ತಕ್ಕಂಥ ಒಂದು ಸ್ಕೀಮ್ ಅಂತ ನಾವು ಇದನ್ನ ಕರೆಯಲಾಗ್ತದೆ. ಕೇಂದ್ರ ಕ್ಯಾಬಿನೆಟ್ ಇತ್ತೀಚೆಗೆ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಇದಕ್ಕೆ ಅಪ್ರೂವ್ ಮಾಡಲಾಗಿದ್ದು 100 ಇಂಡಸ್ಟ್ರಿಯಲ್ ಏರಿಯಾಗಳನ್ನ ಡೆವಲಪ್ ಮಾಡೋದು, ಇಡೀ ದೇಶಾದ್ಯಂತ 100 ಇಂಡಸ್ಟ್ರಿಯಲ್ ಪಾರ್ಕ್ ಗಳನ್ನ ಡೆವಲಪ್ಮೆಂಟ್ ಮಾಡಿ ವರ್ಲ್ಡ್ ಕ್ಲಾಸ್ ಫೆಸಿಲಿಟಿಗಳನ್ನ ಅವುಗಳಿಗೆ ಒದಗಿಸಿಕೊಡ್ತಕ್ಕಂಥ ಯೋಜನೆ ಯಾವುದಂದ್ರೆ ಭವ್ಯ ಯೋಜನೆ ಅಂತ ಹೇಳಿ ಇದನ್ನ ಕರೆಯಲಾಗ್ತದೆ. ಯಾವ ಕಾಯ್ದೆಯು ನಾಗರಿಕರಿಗೆ ಶಿಕ್ಷೆ ನೀಡಲು ಭಾರತ ಸರ್ಕಾರ ಪ್ರಾರಂಭ 2026 ಅಂತಕ್ಕಂಥ ಅಭಿಯಾನವನ್ನ ಚಾಲೂ ಮಾಡಿದೆ? ನೋಡ್ರಿ, ಪ್ರಾರಂಭ 2026 ಯೋಜನೆ ಯಾವ್ದಕ್ಕೆ ಸಂಬಂಧಪಟ್ಟಿದೆ? GSTಗೋ, ಇನ್ಕಮ್ ಟ್ಯಾಕ್ಸ್ಗೋ, ಕಂಪನಿ ಆಕ್ಟ್ಗೋ, ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್? ಸೊ ಯಾವ ಕಾಯ್ದೆ ಅಂತಂದ್ರೆ ನೋಡ್ರಿ, ಇನ್ಕಮ್ ಟ್ಯಾಕ್ಸ್ ಆಕ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯೋಜನೆ ಇದಾಗಿದ್ದು ಅದಕ್ಕೆ ಪ್ರಾರಂಭ 2026 ಅಂತ ಹೇಳಿ ಇದಕ್ಕೆ ಕರೆಯಲಾಗ್ತಾ ಇದೆ. ಈ ಯೋಜನೆ ಪ್ರಕಾರ ಯಾರು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಕ್ಕಂಥವ್ರು ಇರ್ತಾರೆ ಅವರಿಗೆ ಅತ್ಯಂತ ಸರಳಗೊಳಿಸ್ತಕ್ಕಂಥ ಒಂದು ಯೋಜನೆ ಇದಾಗಿದೆ ಮತ್ತು ಅದರ ಕುರಿತು ಅರಿವು ಮೂಡಿಸ್ತಕ್ಕಂಥ ಒಂದು ಚಾಟ್ ಬಾಕ್ಸ್ ಅನ್ನ ಇಲ್ಲಿ ಸ್ಟಾರ್ಟ್ ಮಾಡಲಾಗಿದೆ. ಅದಕ್ಕೆ ಕರ್ ಸಾಥಿ ಅಂತ ಹೇಳೋದಕ್ಕೆ ಚಾಟ್ ಬಾಕ್ಸ್ಗೆ ಹೆಸರಿಡಲಾಗಿದೆ. ಪ್ರಾರಂಭ ಯೋಜನೆ ಇದು ಮುಖ್ಯವಾಗಿ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಸ್ಟಾರ್ಟ್ ಆಗಿದೆ. ಕೇಂದ್ರ ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್. ನೋಡ್ರಿ, ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಬದಲಾಗಿ ಈ ಒಂದು ಹೊಸ ಕಾಯ್ದೆಯನ್ನ ಜಾರಿಗೊಳಿಸಲಾಗಿದೆ ಅಂತ ಹೇಳ್ಬೋದು. ಜಲ್ ಜೀವನ್ ಮಿಷನ್ ಅನ್ನ ಯಾವ ವರ್ಷದವರೆಗೆ ವಿಸ್ತರಿಸಲಾಗಿದೆ? JJM ಅನ್ನ 2.0 ವಿಸ್ತರಿಸಲಾಗಿದೆ. ಎಲ್ಲಿವರೆಗೆ ವಿಸ್ತರಿಸಲಾಗಿದೆ ಅಂದ್ರೆ 2025ಕ್ಕೆ ಮುಗಿದಿತ್ತು ಅದರ ಅವಧಿ. ಈಗ ಮತ್ತೆ 2028ರವರೆಗೆ ಇದನ್ನ ವಿಸ್ತರಿಸಲಾಗಿದೆ. JJM ಅನ್ನೋದು ಏನಂತಂದ್ರೆ ಪ್ರತಿ ಮನೆಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸ್ತಕ್ಕಂಥ ಕೇಂದ್ರ ಸರ್ಕಾರದ ಯೋಜನೆ ಇದು. ಇದರ ಒಂದು ಸ್ಲೋಗನ್ ಏನಾಗಿದೆ ಅಂದ್ರೆ ಹರ್ ಘರ್ ಜಲ್ ಅಂತಕ್ಕಂಥ ಸ್ಟೇಟಸ್ ಅನ್ನ ಇದು ಒಳಗೊಂಡಿರ್ತಕ್ಕಂಥದ್ದು. ಗ್ರಾಮ ಪಂಚಾಯತಿ ಅಡಿಯಲ್ಲಿ 2028 ಪ್ರತಿಯೊಂದು ಗ್ರಾಮಗಳಿಗೆ ಪ್ರತಿ ಮನೆಗೆ ಶುದ್ಧ ಕುಡಿಯುವ ನೀರನ್ನ ಒದಗಿಸ್ತಕ್ಕಂಥ ಯೋಜನೆ ಇದಾಗಿದೆ ಅಂತ ಹೇಳ್ಬೋದು. 2019ರಲ್ಲಿ ಈ ಯೋಜನೆ ಸ್ಟಾರ್ಟ್ ಆಗಿತ್ತು. 2025ಕ್ಕೆ ಯೋಜನೆ ಮುಕ್ತಾಯ ಆಗೋದಿತ್ತು. ಮತ್ತೆ ಇದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಉಲ್ಲೇಖ್ ಅಂಡ್ ಅನನ್ಯ ವರ್ಚುವಲ್ ವಿಳಾಸಕ್ಕಾಗಿ ಧ್ರುವ ಅಂತಕ್ಕಂಥ ಡಿಜಿಟಲ್ ಹಬ್ ಅನ್ನ ಪ್ರಾರಂಭಿಸಲಾಗಿದೆ. ಸೊ ಈ ಹಬ್ಬ ಎದಕ್ಕೆ ಸಂಬಂಧಪಟ್ಟಿದೆ? ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ IT, ನೀತಿ ಆಯೋಗ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಕರೆಕ್ಟ್ ಆನ್ಸರ್ ಏನಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಅಂದ್ರೆ ಅಂಚೆ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆ ಇದಾಗಿದ್ದು ಈ ಯೋಜನೆ ಪ್ರಕಾರ ನೋಡ್ರಿ ಆಗಿರ್ತಕ್ಕಂಥ ವರ್ಚುವಲ್ ಪ್ಲಾಟ್ಫಾರ್ಮ್ ಅಲ್ಲಿ ಸೇವೆಯನ್ನು ಒದಗಿಸ್ತಕ್ಕಂಥ ಯೋಜನೆ ಇದಾಗಿದೆ ಅಂತ ಹೇಳ್ಬೋದು.
ಉಡಾನ್ 2.0 ಅಡಿಯಲ್ಲಿ ಎಷ್ಟು ವಿಮಾನ ನಿಲ್ದಾಣಗಳನ್ನ ಅಭಿವೃದ್ಧಿಪಡಿಸಲಾಗಿದೆ? ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದು, ಉಡಾನ್ ಯೋಜನೆ ಇದು. ಒಟ್ಟು 100 ವಿಮಾನ ನಿಲ್ದಾಣಗಳನ್ನು, ದೇಶೀಯ ವಿಮಾನ ನಿಲ್ದಾಣಗಳನ್ನ ಅಭಿವೃದ್ಧಿಪಡಿಸಲಾಗಿದೆ ಅಂತ ನಾವು ಇದನ್ನ ಹೇಳ್ಬೋದು. ಉಡಾನ್ ಯೋಜನೆ ಭಾರತದೊಳಗೆ ಪ್ರತಿ ನಗರಗಳಿಗೆ ವಿಮಾನಯಾನ ಸಂಪರ್ಕ ಕಲ್ಪಿಸ್ತಕ್ಕಂಥ ಯೋಜನೆ ಇದಾಗಿದ್ದು 28,840 ಕೋಟಿ ರೂಪಾಯಿ ಯೋಜನೆ ಇದಾಗಿದೆ. ಈ ಯೋಜನೆ ಪ್ರಕಾರ 100 ಹೊಸ ವಿಮಾನ ನಿಲ್ದಾಣಗಳನ್ನ ದೇಶಾದ್ಯಂತ ಸ್ಥಾಪನೆ ಮಾಡೋದು ಮತ್ತು 200 ಹೆಲಿಪ್ಯಾಡ್ಗಳನ್ನ ನಿರ್ಮಾಣ ಮಾಡೋದು. ಈ ಉಡಾನ್ ಯೋಜನೆಯ ಒಂದು ಘೋಷವಾಕ್ಯ ಏನಿದೆ ಅಂದ್ರೆ, ಉಡೇ ದೇಶ್ ಕಾ ಆಮ್ ನಾಗರಿಕ್ ಅಂತಕ್ಕಂಥ ಯೋಜನೆ ಇದಾಗಿದ್ದು 2016ರಲ್ಲಿ ಇದನ್ನ ಯೋಜನೆ ಆರಂಭ ಮಾಡಿದ್ದು. ಅತಿ ಕಡಿಮೆ ಒಂದು ಬೆಲೆಯಲ್ಲಿ ವಾಯುಯಾನ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ಯೋಜನೆ ಇದಾಗಿದೆ ಅಂತ ಹೇಳ್ಬೋದು. ಹಿಮ್ ಕನೆಕ್ಟ್ ಉಪಕ್ರಮವನ್ನ, ಇನಿಷಿಯೇಟಿವ್ ಪ್ರೋಗ್ರಾಮ್ ಅನ್ನ ಇತ್ತೀಚೆಗೆ ಯಾವ ಮಂತ್ರಾಲಯ ಅಭಿವೃದ್ಧಿಪಡಿಸಿದೆ? ಕರೆಕ್ಟ್ ಆನ್ಸರ್ ಏನಂತಂದ್ರ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ಅಂತಕ್ಕಂಥ ಮಂತ್ರಾಲಯದ ಅಡಿಯಲ್ಲಿ ಈ ಯೋಜನೆ ಉಪಕ್ರಮವನ್ನ ಸ್ಟಾರ್ಟ್ ಮಾಡಲಾಗಿದ್ದು, ಇದರ ಪ್ರಕಾರ ವರ್ಲ್ಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸಮಿಟ್ 2026 ಅಲ್ಲಿ ಹೇಳಿರೋ ಪ್ರಕಾರ ಈ ಒಂದು ಸಮಿಟ್ ಅನ್ನ ಕನೆಕ್ಟ್ ಮಾಡಲಾಗಿದ್ದು, ಇದು ರಿಸರ್ಚ್ ವರ್ಕಿಂಗ್ ಇನ್ ದ ಇಂಡಿಯನ್ ಹಿಮಾಲಯನ್ ರೀಸನ್, ಯಾರು ಹಿಮಾಲಯ ಪ್ರದೇಶದಲ್ಲಿ ಸಂಶೋಧನೆಗೊಳಗ ಮಾಡ್ತಿರ್ತಾರೆ ಅವರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಸ್ಟಾರ್ಟ್ಅಪ್ ಯೋಜನೆ ಅಂತ ಹೇಳಿದನ್ನ ಕರೆಯಲಾಗ್ತಾ ಇದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಯಾವಾಗ ಪ್ರಾರಂಭವಾಯಿತು? ನೋಡ್ರಿ, ಗ್ರಾಮೀಣ ಪ್ರದೇಶಗಳಿಗೆ ಅತ್ಯಂತ ಕುಗ್ರಾಮಗಳಿಗೆ ಸರ್ವಋತು ರಸ್ತೆಯನ್ನ ಸಂಪರ್ಕ ಕಲ್ಪಿಸಲಿಕ್ಕೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದಾಗ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯನ್ನ ಆರಂಭಿಸಿದ್ರು. ಅದು 2000ರಲ್ಲಿ ಪ್ರಾರಂಭ ಆಗಿತ್ತು. ಈ ಯೋಜನೆ ಈಗ 25 ವರ್ಷವನ್ನ ಪೂರೈಸಿದೆ. ನೀವು ನಾಳೆ ಕ್ವಶನ್ ಬರ್ಬೋದು, 25 ವರ್ಷ ಪ್ರಾರಂಭಿಸಿದ ಇತ್ತೀಚಿನ ಯೋಜನೆ ಯಾವುದು ಅಂತ ಕೇಳಿದ್ರೆ ಅಂದ್ರೆ PM ಗ್ರಾಮ್ ಸಡಕ್ ಯೋಜನೆ ಅಂತ ನಾವು ಇದನ್ನ ಕರಿತೀವಿ. ಈ ಯೋಜನೆ ಅಡಿಯಲ್ಲಿ ಸುಮಾರು 7,87,520 ಕಿಲೋಮೀಟರ್ ಗ್ರಾಮೀಣ ರಸ್ತೆಗಳನ್ನು ಇತ್ತೀಚೆಗೆ ಮಾಡಲಾಗಿದೆ. ಈ ಯೋಜನೆ ಪ್ರಕಾರ ಗ್ರಾಮೀಣ ಕುಗ್ರಾಮಗಳಿಗೆ ಸರ್ವಋತು ರಸ್ತೆಗಳನ್ನ ಒದಗಿಸಲಾಗ್ತಾ ಇದೆ ಅಂತ ಹೇಳ್ಬೋದು. ಇದನ್ನ ಸ್ಟಾರ್ಟ್ ಮಾಡಿದ ಯಾರು ಅಂತಂದ್ರೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ದಾಗ ಈ ಯೋಜನೆಯನ್ನ ಸ್ಟಾರ್ಟ್ ಮಾಡಿದ್ರು. ಭಾರತದಲ್ಲಿ ಮದುವೆಯನ್ನು ಕೊನೆಗೊಳಿಸಲು ಪ್ರಾರಂಭಿಸಲಾದ ಹೊಸ ಉಪಕ್ರಮ ಯಾವುದು? ಚೈಲ್ಡ್ ಮ್ಯಾರೇಜ್ ಅಂದ್ರೆ ಅಪ್ರಾಪ್ತ ಬಾಲಕರ ವಿವಾಹವನ್ನ ಕೊನೆಗೊಳಿಸಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥ ಯೋಜನೆ ಯಾವುದು? ಬೇಟಿ ಬಚಾವ್ ಬೇಟಿ ಪಡಾವ್, ಪೋಷಣ್ ಅಭಿಯಾನ್, ಬಾಲ ವಿವಾಹ ಮುಕ್ತ ಭಾರತ್. ಕರೆಕ್ಟ್ ಆನ್ಸರ್ ಏನಂದ್ರೆ ಬಾಲ ವಿವಾಹ ಮುಕ್ತ ಭಾರತ್ ಅಂತಕ್ಕಂಥ ಸ್ಕೀಮ್ ಅನ್ನ ಕೇಂದ್ರ ಸರ್ಕಾರ ಸ್ಟಾರ್ಟ್ ಮಾಡಲಾಗಿದ್ದು, ಈ ಕುರಿತು ಚೈಲ್ಡ್ ಮ್ಯಾರೇಜ್ ಮಾಡದಂತೆ ಜನರಲ್ಲಿ ಜಾಗೃತಿ ಉಂಟು ಮಾಡ್ತಕ್ಕಂಥ ಯೋಜನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಇತ್ತೀಚೆಗೆ ಮದುವೆ ಅಪ್ರಾಪ್ತ ಬಾಲಕಿಯರ ವಿವಾಹ ನಿಷೇಧ ಕಾಯ್ದೆ 2006 ಜಾರಿಗೊಳಿಸಲಾಗಿದ್ದು, ಇದನ್ನ ಚೈಲ್ಡ್ ಮ್ಯಾರೇಜ್ ಮತ್ತು ಚೈಲ್ಡ್ ಲೇಬರ್ ಅನ್ನ ವಿರೋಧಿಸಲಿಕ್ಕೆ ಈ ಒಂದು ಕಾನೂನು ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳ್ಬೋದು. ಭಾರತಾದ್ಯಂತ 1,000 ಸರ್ಕಾರಿ IITಗಳನ್ನು ಆಧುನೀಕರಣಗೊಳಿಸಲು 2026ರಲ್ಲಿ 25ರಲ್ಲಿ ಯಾವ ಯೋಜನೆಯನ್ನ ಪ್ರಾರಂಭಿಸಲಾಗಿದೆ? IITಗಳನ್ನ ಮಾಡರ್ನೈಸ್ ಮಾಡಲಿಕ್ಕೆ ಮತ್ತು ವರ್ಲ್ಡ್ ಕ್ಲಾಸ್ ಒಂದು ಕ್ವಾಲಿಟಿ ಕೊಡ್ತಕ್ಕಂಥ IITಗಳನ್ನು ಮಾಡಲಿಕ್ಕೆ PM ಸೇತು ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಯಾವ ಯೋಜನೆ? PM ಸೇತು ಯೋಜನೆ. ಎದಕ್ಕಿದು? IITಗಳನ್ನ ಅಪ್ಗ್ರೇಡ್ ಮಾಡ್ತಕ್ಕಂಥ ಒಂದು ಸ್ಕೀಮ ಇದಾಗಿದೆ ಅಂತ ಹೇಳ್ಬೋದು. ನೋಡ್ರಿ, 1,000 ಗವರ್ಮೆಂಟ್ IITಗಳನ್ನ ನೋಡ್ರಿ, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಸೆಂಟರ್ ITI ಕೇಂದ್ರಗಳನ್ನ ಡಿಪ್ಲೊಮಾ ಕಾಲೇಜ್ಗಳಿಗೆ ಮೂಲಭೂತ ಸೌಕರ್ಯಗಳು ಒದಗಿಸಿ ಅದನ್ನ ವರ್ಲ್ಡ್ ಕ್ಲಾಸ್ ಟ್ರೈನಿಂಗ್ ಸೆಂಟರ್ಗಳಾಗಿ ಅದನ್ನ ಅಭಿವೃದ್ಧಿಪಡಿಸಲಿಕ್ಕೆ ಪ್ರಧಾನಮಂತ್ರಿ ಮೋದಿ ಬಜೆಟ್ ಅಲ್ಲಿ 60,000 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದ್ದಾರೆ ಅಂತ ಹೇಳ್ಬೋದು. ಮಿಷನ್ ಫಾರ್ ದ್ವಿದಳ ಧಾನ್ಯ ಆತ್ಮನಿರ್ಭರತೆ ಅನುಮೋದನೆಗೆ ನೀಡಲಾಗಿರ್ತಕ್ಕಂಥ ಒಟ್ಟು ವೆಚ್ಚ ಎಷ್ಟು? 11,400 ಕೋಟಿ ರೂಪಾಯಿಯನ್ನ ಮಿಷನ್ ಫಾರ್ ದ್ವಿದಳ ಧಾನ್ಯ ಮಿಲೆಟ್ ಪ್ರೋಗ್ರಾಮ್ ಅಂತ ಹೇಳಿ ಇದನ್ನ ಗುರುತಿಸಲಾಗ್ತದೆ. ಪ್ರಧಾನಮಂತ್ರಿ ಮೋದಿ ಅವರ ಆತ್ಮನಿರ್ಭರ್ ಮಿಷನ್ ಅಡಿಯಲ್ಲಿ 2025-26ರಿಂದ 2030-31ರವರೆಗೆ 6 ವರ್ಷ ಈ ಯೋಜನೆ ಜಾರಿಯಲ್ಲಿದ್ದು, 6 ವರ್ಷದಲ್ಲಿ 11,440 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಭಾರತದಲ್ಲಿ ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ಸಂಪೂರ್ಣ ಸ್ವಾವಲಂಬನೆಯನ್ನ ಸಾಧಿಸ್ತಕ್ಕಂಥ ಒಂದು ಯೋಜನೆ ಇದಾಗಿದೆ. ಅದಕ್ಕೆ ಬೇಕಾಗಿರತಕ್ಕಂಥ MSP ಯನ್ನ ಕೇಂದ್ರ ಸರ್ಕಾರ ನೀಡ್ತಾ ಇದೆ. 2030ರವರೆಗೆ ಈ ಒಂದು ಯೋಜನೆ ಜಾರಿಯಲ್ಲಿಡ್ತದೆ ಅಂತ ಹೇಳ್ಬೋದು. ವಿ ರೈಸ್ ಉಪಕ್ರಮವನ್ನ
ವಿ ರೈಸ್ ಉಪಕ್ರಮವನ್ನ ಯಾವ ಒಂದು ಸಂಸ್ಥೆ ಇತ್ತೀಚೆಗೆ ಪ್ರಾರಂಭಿಸಿದೆ? ಯುನಿಸೆಫ್, ವರ್ಲ್ಡ್ ಬ್ಯಾಂಕ್, ಮಿನಿಸ್ಟ್ರಿ ಆಫ್ ಎಜುಕೇಶನ್, ನೀತಿ ಆಯೋಗ. ಕರೆಕ್ಟ್ ಆನ್ಸರ್ ಏನಂತಂದ್ರೆ ವಿ ರೈಸ್ ಇನಿಷಿಯೇಟಿವ್ ಪ್ರೋಗ್ರಾಮ್ ಅನ್ನ ಇತ್ತೀಚೆಗೆ ಲಾಂಚ್ ಮಾಡಿರ್ತಕ್ಕಂಥ ಸಂಸ್ಥೆ ಯಾವ್ದಂದ್ರೆ ನೀತಿ ಆಯೋಗ. ನೀತಿ ಆಯೋಗ ಭಾರತದ ಒಂದು ಅಧಿಕೃತವಾಗಿರ್ತಕ್ಕಂಥ ಯೋಜನಾ ಆಯೋಗದ ಮರು ನಾಮಕರಣಗೊಂಡಿರ್ತಕ್ಕಂಥ ಸಂಸ್ಥೆ ಅಂತ ಇದನ್ನು ಕರಿತೀವಿ. ಇದು ಬೇರೆ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಯೋಜನೆಗಳನ್ನು ರೂಪಿಸ್ತಕ್ಕಂಥ ಸಂಪನ್ಮೂಲಗಳ ಅಧ್ಯಯನ ಮಾಡಿ ಸರ್ಕಾರಕ್ಕೆ ಯೋಜನೆಗಳನ್ನ ಹಾಕಿಕೊಡ್ತಕ್ಕಂಥ ಕೆಲಸವನ್ನ ಇದು ಮಾಡ್ತಾ. ಇದು ಕೇವಲ ಒಂದು ಸಲಹಾ ಸಂಸ್ಥೆ ಅಂತ ಹೇಳಿ ಇದನ್ನ ಕರೆಯಲಾಗ್ತದೆ. ಯಾವಾಗಲೂ ನೀತಿ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರಂದ್ರೆ ಪ್ರಧಾನಮಂತ್ರಿಗಳೇ ಇದರ ಅಧ್ಯಕ್ಷರಾಗಿರ್ತಾರೆ. ನೀತಿ ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಒಬ್ರು IAS ಆಫೀಸರ್ ಅನ್ನ CEO ಆಗಿ ನೇಮಕ ಮಾಡ್ಲಾಗ್ತದೆ. ಜೊತೆಗೆ ಆರ್ಥಿಕ ತಜ್ಞರು ಇದರ ಸದಸ್ಯರಾಗಿರ್ತಾರೆ. ಕೇಂದ್ರ ಸರ್ಕಾರದ ಪಂಚವಾರ್ಷಿಕ ಯೋಜನೆ ಮತ್ತು ಇತರ ಯೋಜನೆಗಳನ್ನ ರೂಪಿಸುವಂತ ಜವಾಬ್ದಾರಿ ಈ ಒಂದು ಎಕ್ಸ್ಪರ್ಟ್ಗಳ ಮೇಲೆ ಇರ್ತದೆ ಅಂತ ಹೇಳ್ಬೋದು. EPFಗೆ ಸಂಬಂಧಿಸಿದ ದಾವೆಗಳನ್ನ ಕಡಿಮೆ ಮಾಡಲು ಇತ್ತೀಚೆಗೆ ಯಾವ ಸಚಿವಾಲಯ ವಿಶ್ವಾಸ್ ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡಿದೆ? ನೋಡ್ರಿ, ವಿಶ್ವಾಸ್ ಪ್ರೋಗ್ರಾಮ್ ಎದಕ್ಕೆ ಸಂಬಂಧಪಟ್ಟಿದ್ದತ್ತಂದ್ರೆ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟರಿ ಮಿನಿಸ್ಟ್ರಿ ಅಡಿಯಲ್ಲಿ ಏನು EPFಗೆ ಸಂಬಂಧಪಟ್ಟಿರ್ತಕ್ಕಂಥ ವಾದ ವಿವಾದಗಳು ಇರ್ತವೆ ಅಥವಾ ಕೇಸ್ಗಳಿರ್ತವೆ, ಅದನ್ನ ಕಡಿಮೆ ಮಾಡಿ ಅದನ್ನ ಸರಳೀಕರಣಗೊಳಿಸ್ತಕ್ಕಂಥ ಒಂದು ಯೋಜನೆ ಇದಾಗಿದೆ ಅಂತ ಹೇಳ್ಬೋದು. ಸಚಿವಾಲಯ ಅಪ್ನಾ ಘರ್ ಉಪಕ್ರಮವನ್ನ ಪ್ರಾರಂಭಿಸಿದೆ. ನೋಡ್ರಿ, ಪೆಟ್ರೋಲಿಯಂ ನ್ಯಾಚುರಲ್ ಗ್ಯಾಸ್ ಸಚಿವಾಲಯ ಇತ್ತೀಚೆಗೆ ಈ ಒಂದು ಅಪ್ನಾ ಘರ್ ಅಂತಕ್ಕಂಥ ಯೋಜನೆಯನ್ನು ಜಾರಿಗೊಳಿಸಲಾಗಿದ್ದು, ರಸ್ತೆ ಪಕ್ಕದಲ್ಲಿ, ರಾಷ್ಟ್ರೀಯ ಹೆದ್ದಾರಿಗಳ ಪಕ್ಕದಲ್ಲಿ ಟ್ರಕ್ ಡ್ರೈವರ್ಗಳಿಗೆ ರೆಸ್ಟ್ ತಗೊಳ್ಳಕ್ಕೆ, ಅವರ ಸ್ನಾನ ಮತ್ತು ಇತರೆ ಒಂದು ಕೆಲಸ ಕಾರ್ಯಗಳಿಗೆ ಈ ಒಂದು ಅಪ್ನಾ ಘರ್ ಅಂತಕ್ಕಂಥ ಯೋಜನೆಯನ್ನ ಕೇಂದ್ರ ರಸ್ತೆ ಸಚಿವಾಲಯ ಸ್ಟಾರ್ಟ್ ಮಾಡಲಾಗಿದ್ದು, ನ್ಯಾಷನಲ್ ಹೈವೇಗಳ ಪಕ್ಕದಲ್ಲಿ ಇಂಥ ವಿಶ್ರಾಂತಿ ಕೇಂದ್ರಗಳನ್ನ ಸ್ಟಾರ್ಟ್ ಮಾಡಲಾಗಿದೆ ಅಂತ ಹೇಳ್ಬೋದು. ಶ್ರೇಷ್ಠ ಸೂಚ್ಯಂಕ್ ಯಾವ ಸಚಿವಾಲಯ ಇತ್ತೀಚೆಗೆ ಇದನ್ನ ಲಾಂಚ್ ಮಾಡಿದೆ? ಶ್ರೇಷ್ಠ ಸೂಚ್ಯಂಕ್ ಅನ್ನೋದು ಆರೋಗ್ಯ ಮಂತ್ರಾಲಯದ ಅಡಿಯಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಯೋಜನೆ ಇದಾಗಿದ್ದು, ಇದರ ಪ್ರಕಾರ ಪ್ರತಿ ರಾಜ್ಯದ ಹೆಲ್ತ್ ರೆಗ್ಯುಲೇಟರಿ ಎಕ್ಸ್ಚೇಂಜ್ ಇಂಡೆಕ್ಸ್ ಅನ್ನ ಇಲ್ಲಿ ಘೋಷಣೆ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ನೋಡಿ, ನವ್ಯ ಯೋಜನೆ ನ್ಯಾಚುರಲ್ ಅಸ್ಪಿರೇಷನ್ ಥ್ರೂ ವೊಕೇಶನಲ್ ಟ್ರೈನಿಂಗ್ ಫಾರ್ ಯಂಗ್ ಅಡೋಲೆಸೆಂಟ್ ಗರ್ಲ್ಸ್. ನೋಡ್ರಿ, ಯುವ ಮಹಿಳೆಯರಿಗೆ ಅಂದ್ರೆ ಬಾಲಕಿಯರಿಗೆ ಈ ಒಂದು ಯೋಜನೆ, ನವ್ಯ ಯೋಜನೆ ಪ್ರಕಾರ ಅವರಿಗೆ ಎಜುಕೇಶನ್ ಆಗಿರ್ಬೋದು, ಲೈಫ್ ಸ್ಕಿಲ್ ಆಗಿರ್ಬೋದು, ಸ್ವಯಂ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಟ್ರೈನಿಂಗ್ ಅನ್ನ ನೀಡಲಾಗ್ತಾ ಇದೆ. 16 ರಿಂದ 18 ವರ್ಷದ ಹುಡುಗಿಯರು ಇಲ್ಲಿ ಟ್ರೈನಿಂಗ್ ಅನ್ನ ಪಡಿಬಹುದು. ಅವರಿಗಾಗಿ ಇರ್ತಕ್ಕಂಥ ಯೋಜನೆ ಯಾವ್ದಂದ್ರೆ ನವ್ಯ ಯೋಜನೆ. ವಿಕಸಿತ್ ಭಾರತ್ ಅಡಿಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಯೋಜನೆ ಇದಾಗಿದೆ ಅಂತ ಹೇಳ್ಬೋದು. ಲಾಂಚ್ಡ್ ಭಾರತಿ ಇನಿಷಿಯೇಟಿವ್ ಟು ಬೂಸ್ಟ್ ಇಂಡಿಯನ್ ಅಗ್ರಿ ಫುಡ್ ಎಕ್ಸ್ಪೋರ್ಟ್ಸ್. ನೋಡ್ರಿ, ಆಹಾರ ಕೃಷಿ ಉತ್ಪನ್ನಗಳನ್ನ ರಫ್ತು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ, ಭಾರತಿ ಅಂತಕ್ಕಂಥ ಯೋಜನೆಯನ್ನ ಲಾಂಚ್ ಮಾಡಿದ್ದು. APEDA ಅಡಿಯಲ್ಲಿ 100 ಅಗ್ರಿ ಪ್ರಾಡಕ್ಟ್ಗಳಿಗೆ, ಸ್ಟಾರ್ಟ್ಅಪ್ ಕಂಪನಿಗಳಿಗೆ ಆರ್ಥಿಕ ನೆರವನ್ನು ಕೊಡ್ತಕ್ಕಂಥ ಒಂದು ಯೋಜನೆ ಇದಾಗಿದೆ ಅಂತ ಹೇಳ್ಬೋದು. ಪ್ರಧಾನಿ ಮೋದಿ ಅವರು ಪ್ರಾರಂಭಿಸಿದ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಯ ವೆಚ್ಚ ಎಷ್ಟೇ ಇದೆ? ಸೊ ಆನ್ಸರ್ ಏನಂತಂದ್ರೆ 1 lakh crore ಇದೆ. ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಯೋಜನೆಯ ರೋಜ್ಗಾರ್ ಯೋಜನೆಯ ವೆಚ್ಚ ಎಷ್ಟಿದೆ ಅಂತಂದ್ರೆ 1 ಲಕ್ಷ ಕೋಟಿ ಹಣವನ್ನ ಇದಕ್ಕೆ ಖರ್ಚು ಮಾಡಲಾಗ್ತಾ ಇದ್ದು, 3.5 ಕೋಟಿ ಜನರಿಗೆ ಉದ್ಯೋಗವನ್ನು ಒದಗಿಸಿಕೊಡ್ತಕ್ಕಂಥ ಯೋಜನೆ ಇದಾಗಿದೆ ಅಂತ ಹೇಳ್ತೀವಿ. 2025ರಲ್ಲಿ ಆದಿ ಕರ್ಮಯೋಗಿ ಅಭಿಯಾನವನ್ನ ಇತ್ತೀಚೆಗೆ ಪ್ರಾರಂಭಿಸಲಾಯಿತು. ಇದು ಯಾವ ಸಚಿವಾಲಯ ಪ್ರಾರಂಭಿಸಿದೆ? ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್, ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್, ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ಗಳಾಗಿದ್ದು, ಇವೆಲ್ಲ ಇದೇ ಕ್ವಶನ್ ಮತ್ತು ಇವೇ ಆಪ್ಷನ್ಗಳು ನಿಮಗೆ ರಿಪೀಟ್ ಆಗುವಂತ ಚಾನ್ಸ್ ಇರುತ್ತೆ. ಆಪ್ಷನ್ ಎ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಂದ್ರೆ ಬುಡಕಟ್ಟು ಮಂತ್ರಾಲಯದ ಅಡಿಯಲ್ಲಿ ಆದಿ ಕರ್ಮಯೋಗಿ ಅಂತಕ್ಕಂಥ ಒಂದು ಅಭಿಯಾನವನ್ನ ಇತ್ತೀಚೆಗೆ ಪ್ರಾರಂಭಿಸಲಾಗಿದೆ ಅಂತ ಹೇಳ್ಬೋದು. ಈ ಯೋಜನೆ ಪ್ರಕಾರ ಬುಡಕಟ್ಟು ಜನರಿಗೆ ಉದ್ಯೋಗವನ್ನು ಒದಗಿಸಿಕೊಡ್ತಕ್ಕಂಥ, ಅವರ ಒಂದು ಉತ್ಪನ್ನಗಳಿಗೆ ಮಾರುಕಟ್ಟೆಗೆ ಒದಗಿಸಿಕೊಡ್ತಕ್ಕಂಥ ಯೋಜನೆ ಇದಾಗಿದೆ ಅಂತ ನಾವು ಇದನ್ನ ಹೇಳ್ತೀವಿ. ಜೊತೆಗೆ ಇನ್ನೊಂದೇನಂದ್ರೆ ಹೂ ಲಾಂಚ್ಡ್ ಪ್ರಾಜೆಕ್ಟ್ ಅರೋಹನ್ ಫಾರ್ ಟೋಲ್ ಪ್ಲಾಜಾ ವರ್ಕರ್ಸ್. ಟೋಲ್ ಪ್ಲಾಜಾ ಅಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಮಿಕರ ಮಕ್ಕಳಿಗಾಗಿ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಈ ಯೋಜನೆಯನ್ನು ಯಾರು ಜಾರಿಗೊಳಿಸಿದ್ದಾರೆ? NHAI
ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರ ಏನಿದೆ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಅವರು ಈ ಟೋಲ್ ಪ್ಲಾಜಾಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರ ಮಕ್ಕಳಿಗಾಗಿ ಯೋಜನೆಯನ್ನ ಪ್ರಾರಂಭಿಸಿದ್ದಾರೆ ಅಂತ ಹೇಳ್ಬೋದು. ಅದರ ಹೆಸರು ಏನಾಗಿದೆ ಅಂದ್ರೆ ಆರೋಹಣ್. ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಯಾವಾಗ ಪ್ರಾರಂಭವಾಯಿತು? 2014ರಲ್ಲಿ ಪ್ರಧಾನಿ ಮೋದಿ ಈ ಜನ್ಧನ್ ಯೋಜನೆಯನ್ನ ಜಾರಿಗೆ ತರೋದ್ರ ಮೂಲಕ ಪ್ರತಿಯೊಬ್ಬರು ಬ್ಯಾಂಕ್ ಅಲ್ಲಿ ಅಕೌಂಟ್ ಮಾಡತಕ್ಕಂತ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದು ಅವರ ಖಾತೆಗಳಿಗೆ ಹಣ ಹಾಕತಕ್ಕಂತ ಒಂದು ಯೋಜನೆಯನ್ನ ಇಲ್ಲಿಗೊಳಿಸಲಾಗಿತ್ತು. ಇದು ಯಾವಾಗ 2014ರಲ್ಲಿ ಜಾರಿಗೆ ಬಂದಿತ್ತು. PM ಜನ್ಧನ್ ಅಕೌಂಟ್ ಅನ್ನ ಸ್ಟಾರ್ಟ್ ಮಾಡೋದ್ರ ಮೂಲಕ 2.5 lakh crore ಅಮೌಂಟ್ ಅನ್ನ ನೇರವಾಗಿ ಬೆನಿಫಿಷಿಯರಿಗಳಿಗೆ ಇದನ್ನ ಕೇಂದ್ರ ಸರ್ಕಾರ ಡೆಪಾಸಿಟ್ ಮಾಡಿದ್ದನ್ನ ನಾವು ನೋಡಬಹುದು. ಇದಕ್ಕಾಗಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ನೋಡ್ರಿ ಲಾಂಚ್ ಬೈ ಫೈನಾನ್ಷಿಯಲ್ ಒಂದು ಯೋಜನೆ ಅಡಿಯಲ್ಲಿ 28 ಆಗಸ್ಟ್ 2014ರಲ್ಲಿ ಪ್ರಧಾನಿ ಮೋದಿ ಇದನ್ನ ಲಾಂಚ್ ಮಾಡಿದ್ರು ಅಂತ ಹೇಳ್ಬೋದು. ಇಲ್ಲಿ ಮುಖ್ಯವಾಗಿ 6 ಪಿಲ್ಲರ್ಸ್ ಗಳನ್ನ ಅಳವಡಿಸಲಾಗಿತ್ತು. ಒಂದು, ಬ್ಯಾಂಕ್ ಅಕೌಂಟ್ ಮಾಡೋದು, ಕ್ರೆಡಿಟ್ ಸಾಲ ಕೊಡೋದು, ಇನ್ಶೂರೆನ್ಸ್ ಮಾಡೋದು, ಪೆನ್ಷನ್, ಫೈನಾನ್ಷಿಯಲ್ ಲಿಟ್ರಸಿ ಮತ್ತು ಬ್ಯಾಂಕಿಂಗ್ ಅವೇರ್ನೆಸ್ ಅನ್ನ ಸಾರ್ವಜನಿಕರಿಗೆ ಒದಗಿಸಿಕೊಡ್ತಕ್ಕಂಥದ್ದು ಈ ಯೋಜನೆಯ ಉದ್ದೇಶವಾಗಿತ್ತು ಅಂತ ಹೇಳ್ಬೋದು. ನೆಕ್ಸ್ಟ್, PM ಸ್ವನಿಧಿ ಯೋಜನೆ ಯಾವಾಗ ಸ್ಟಾರ್ಟ್ ಆಯಿತು? ಯಾವ ಡೇಟ್ ವರೆಗೆ ಇದು ಜಾರಿಯಲ್ಲಿ ಇರ್ತದೆ? 2030 ಮಾರ್ಚ್ 31ರಿಗೆ ಈ ಯೋಜನೆ ಜಾರಿಯಲ್ಲಿ ಇರ್ತಿದ್ದು. ಈ ಯೋಜನೆ ಮುಖ್ಯ ಉದ್ದೇಶ ಏನಂತಂದ್ರೆ ರಸ್ತೆ ಬದಿಯಲ್ಲಿ ಇರ್ತಕ್ಕಂಥ ವೆಂಡರ್ಸ್ಗಳು ಏನು ಬೀದಿ ಬದಿ ವ್ಯಾಪಾರಸ್ಥರು ಇರ್ತಾರೆ ಅವರಿಗೆ ಸಾಲ ಕೊಡ್ತಕ್ಕಂಥ ಒಂದು ಯೋಜನೆ ಇದಾಗಿದೆ ಅಂತ ಹೇಳ್ಬೋದು. ಹೌ ಮಚ್ ಅಟಲ್ ಹ್ಯಾಸ್ ಕ್ಯಾಬಿನೆಟ್ ಅಪ್ರೂವ್ಡ್ ಫಾರ್ ಸೆಟಪ್ಸ್? ನೋಡ್ರಿ, ಸೆಮಿ ಕಂಡಕ್ಟರ್ ಯೂನಿಟ್ಗಳನ್ನು ಎಷ್ಟು ಸೆಮಿ ಕಂಡಕ್ಟರ್ ಯೂನಿಟ್ಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಯೋಜಿಸಲಾಗಿದೆ? ಯಮುನಾ ವಾಟರ್ ಪೈಪ್ಲೈನ್ ಯೋಜನೆಗಾಗಿ ಯಾವ 2 ರಾಜ್ಯಗಳು ಇತ್ತೀಚೆಗೆ ಸಹಿ ಹಾಕಿದಾವೆ? ಸೊ ಕರೆಕ್ಟ್ ಆನ್ಸರ್ ಯಾವ್ದತ್ತಂದ್ರೆ ಹರಿಯಾಣ ಮತ್ತು ರಾಜಸ್ಥಾನಗಳು ಯಮುನಾ ವಾಟರ್ ಪೈಪ್ಲೈನ್ ಯೋಜನೆಗೆ ಸಹಿ ಹಾಕಿದಾವೆ ಅಂತ ಹೇಳ್ಬೋದು. ಈ ಯೋಜನೆ ಪ್ರಕಾರ ಹರಿಯಾಣ ಮತ್ತು ರಾಜಸ್ಥಾನದಲ್ಲಿ ಕುಡಿಯುವ ನೀರು ನೋಡ್ರಿ, ಕುಡಿಯುವ ನೀರಿಗಾಗಿ ಈ ಯೋಜನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಅಂಟಿಕುಂಡ್ ಮತ್ತು ಶಿಕಾರ್ ಮತ್ತು ಜುಂಜು ಪ್ರದೇಶದಲ್ಲಿ ಈ ಒಂದು ವಾಟರ್ ಸಪ್ಲೈ ಪ್ರಾಜೆಕ್ಟ್ ಗಳನ್ನ ಸ್ಟಾರ್ಟ್ ಮಾಡಲಾಗ್ತಾ ಇದೆ. ಪ್ರಧಾನಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆ ಕೇಂದ್ರ ಸಚಿವ ಸಂಪುಟ ಯಾವಾಗ ಅನುಮೋದನೆ ನೀಡಿತು? ಸೊ ಜುಲೈ 16, 2025ರಂದು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದ್ದು. ಈ ಯೋಜನೆ ಅಡಿಯಲ್ಲಿ ನೋಡ್ರಿ PM ಧನ್ ಕೃಷಿ ಯೋಜನೆ ಅಡಿಯಲ್ಲಿ ನೋಡ್ರಿ 36 ಸ್ಕೀಮ್ಗಳನ್ನ ಕೃಷಿ ಇಲಾಖೆ ಸಂಬಂಧಪಟ್ಟಿರ್ತಕ್ಕಂಥ 36 ಸ್ಕೀಮ್ಗಳನ್ನ ಎಲ್ಲಾ ಸೇರಿಸಿ ಒಂದೇ ಯೋಜನೆಯನ್ನ ಮಾಡಲಾಗಿದೆ. ಕೇಂದ್ರ ಸರ್ಕಾರದ 11 ಯೋಜನೆಗಳು ಮತ್ತು ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳು, ಕೃಷಿ ಸಂಬಂಧಿತ ಯೋಜನೆಗಳನ್ನು ಸೇರಿಸಿ PM ಧನ್ ಧಾನ್ಯ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ ಅಂತ ಹೇಳ್ಬೋದು. ದೇಶದ 100 ಕೃಷಿ ಜಿಲ್ಲೆಗಳಲ್ಲಿ ಕೃಷಿ ಅಭಿವೃದ್ಧಿಗಾಗಿ ಈ ಒಂದು ಸ್ಟಾರ್ಟ್ಅಪ್ ಪ್ರೋಗ್ರಾಮ್ಗಳನ್ನ ಸ್ಟಾರ್ಟ್ ಮಾಡಲಾಗ್ತಾ ಇದೆ. ಇದಕ್ಕಾಗಿ ಕೇಂದ್ರ ಸರ್ಕಾರ 24,000 ಕೋಟಿ ರೂಪಾಯಿಯನ್ನ ವೆಚ್ಚ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸಚಿವ ಸಂಪುಟ ಒಟ್ಟು ಎಷ್ಟು ವೆಚ್ಚವನ್ನು ಮಾಡಲಿಕ್ಕೆ ನಿರ್ಧರಿಸಿದೆ? RDIಗಾಗಿ, ಫೋರ್ಸ್ ಡೆವಲಪ್ಮೆಂಟ್ ಇನ್ನೋವೇಷನ್ ಅಂತ ಹೇಳಿ ಈ ಯೋಜನೆಗೆ ಕೇಂದ್ರ ಸರ್ಕಾರ 1 ಲಕ್ಷ ಕೋಟಿ ರೂಪಾಯಿಯನ್ನು ವೆಚ್ಚ ಮಾಡಲು ಇತ್ತೀಚೆಗೆ ಅನುಮೋದನೆ ನೀಡಿದೆ ಅಂತ ಹೇಳ್ಬೋದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆ ನಡೆದಿರ್ತಕ್ಕಂಥ ಕೇಂದ್ರ ಕ್ಯಾಬಿನೆಟ್ ಈ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಏನು ಈ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಪೋರ್ಟ್ ಅಂದ್ರೆ ಟೆಕ್ನಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಡೆವಲಪ್ಮೆಂಟ್ ಅನ್ನು ಮಾಡಲಿಕ್ಕೆ ಖಾಸಗಿ ಸಂಸ್ಥೆಗಳಿಗೆ ಆರ್ಥಿಕ ನೆರವನ್ನು ಕೊಡ್ತಕ್ಕಂಥ ಯೋಜನೆ ಇದಾಗಿದೆ ಅಂತ ಹೇಳ್ಬೋದು. MSME ನೋಡ್ರಿ, ADE-TEI who launched the scheme for MSMI? ಸೊ ಮನೋಹರ್ ಲಾಲ್ ಖಟ್ಟರ್ ಕೇಂದ್ರ MSME ಸಚಿವರಾಗಿದ್ದು ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳಿಗೆ ಆರ್ಥಿಕ ಮತ್ತು ತಾಂತ್ರಿಕ ನೆರವನ್ನು ನೀಡತಕ್ಕಂಥ ಯೋಜನೆ ಇದಾಗಿದೆ ಅಂತ ಹೇಳ್ಬೋದು. ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಂತ ಕರಿತೀವಿ. ಈ ಬುಡಕಟ್ಟು ಜನಾಂಗದ ಒಂದು ಸಚಿವಾಲಯದ ಅಡಿಯಲ್ಲಿ ಈ ಯೋಜನೆಯನ್ನ ಸ್ಟಾರ್ಟ್ ಮಾಡಲಾಗಿದೆ.
ನೋಡ್ರಿ, ಈ ಯೋಜನೆ ಅಡಿಯಲ್ಲಿ ಬುಡಕಟ್ಟು ಜನಾಂಗದ ಜನರಿಗೆ ಉದ್ಯೋಗವನ್ನು ಒದಗಿಸಿಕೊಡ್ತಕ್ಕಂಥ, ಅವರನ್ನ ಸಶಕ್ತರನ್ನಾಗಿ ಮಾಡ್ತಕ್ಕಂಥ ಯೋಜನೆ ಇದಾಗಿದ್ದು 1,00,000 ಬುಡಕಟ್ಟು ಹಳ್ಳಿಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಯೋಜನೆ ಇದಾಗಿದೆ ಅಂತ ಹೇಳ್ಬೋದು. ಭಾರತಾದ್ಯಂತ ಎಸ್ ಟಿ ವಿದ್ಯಾರ್ಥಿಗಳ ಕೌಶಲ್ಯವನ್ನು ಹೆಚ್ಚಿಸಲು ಯಾವ ವಿಶ್ವವಿದ್ಯಾಲಯ ಜೈ ಹಿಂದ್ ಯೋಜನೆಯನ್ನ ಆರಂಭಿಸಿದೆ? ಕರೆಕ್ಟ್ ಆನ್ಸರ್ ಏನಂತಂದ್ರೆ ದೆಹಲಿ ವಿಶ್ವವಿದ್ಯಾಲಯ ಎಸ್ ಟಿ ವಿದ್ಯಾರ್ಥಿಗಳ ಕೌಶಲ್ಯವನ್ನು ಹೆಚ್ಚಿಸಲಿಕ್ಕೆ ಜೈ ಹಿಂದ್ ಯೋಜನೆಯನ್ನ ಸ್ಟಾರ್ಟ್ ಮಾಡಲಾಗಿದೆ ಅಂತ ಹೇಳ್ಬೋದು. ಉನ್ನತ ಅಭ್ಯರ್ಥಿಗಳನ್ನ ಖಾಸಗಿ ಉದ್ಯೋಗದೊಂದಿಗೆ ಸಂಪರ್ಕಿಸಲು UPSC ಇಂದ ಇತ್ತೀಚೆಗೆ ಉಪಕ್ರಮ ಆರಂಭಿಸಿದೆ. ಯಾವುದು? ಅಂದ್ರೆ ಪ್ರತಿಭಾ ಸೇತು. ಯಾವ್ದಿದ್ರೆ ಪ್ರತಿಭಾ ಸೇತು ಪ್ರಕಾರ ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಖಾಸಗಿ ಉದ್ಯೋಗದಾತರೊಂದಿಗೆ ಸಂಪರ್ಕಿಸಲು ಯೋಜನೆಯನ್ನ ಸ್ಟಾರ್ಟ್ ಮಾಡಲಾಗಿದೆ ಅಂತ ಹೇಳ್ಬೋದು. ಉಲ್ಲಾಸ ಸ್ಕೀಮ್ ಯಾವ್ದಕ್ಕೆ ಸಂಬಂಧಪಟ್ಟಿದೆ? ನೋಡಿ, ಸೊ ಮಿಜೋರಾಂದಲ್ಲಿ ಯಾವ ರಾಜ್ಯ ಇದನ್ನ ಉಲ್ಲಾಸ್ ಸ್ಕೀಮ್ ಅನ್ನು ಜಾರಿಗೊಳಿಸಲಾಗಿದೆ ಅಂದ್ರೆ ಮಿಜೋರಾಂ ರಾಜ್ಯ ಈ ಯೋಜನೆಯನ್ನ ಜಾರಿಗೊಳಿಸಲಾಗಿದ್ದು, ಈ ಯೋಜನೆ ಪ್ರಕಾರ ನೋಡ್ರಿ, ಹೊಸ ಶಿಕ್ಷಣ ನೀತಿಯನ್ನ ಅಳವಡಿಸಿಕೊಂಡು 15 ವರ್ಷದೊಳಗಿನ ಮಕ್ಕಳಿಗೆ ಈ ಒಂದು ಉಲ್ಲಾಸ್ ಸ್ಕೀಮ್ ಅಡಿಯಲ್ಲಿ ಸಾಕ್ಷರತೆ ಆಗಿರ್ಬೋದು, ಕ್ರಿಟಿಕಲ್ ಲೈಫ್ ಸ್ಕಿಲ್ಗಳನ್ನಾಗಿರ್ಬೋದು, ಬೇಸಿಕ್ ಎಜುಕೇಶನ್ ಆಗಿರ್ಬೋದು, ವೊಕೇಶನಲ್ ಸ್ಕಿಲ್ಗಳನ್ನ ಕಲಿಸ್ಕೊಡ್ತಕ್ಕಂಥ ಯೋಜನೆ ಈ 15 ವರ್ಷ ಮೇಲ್ಪಟ್ಟ ಮಕ್ಕಳಿಗಾಗಿ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಭಾರತ ಸರ್ಕಾರ ರಾಷ್ಟ್ರೀಯ ನಿರ್ಣಾಯಕ ಖನಿಜಗಳ ಮಿಷನ್, ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ ಅನ್ನ ಇತ್ತೀಚೆಗೆ ಪ್ರಾರಂಭಿಸಿದೆ. ಅದಕ್ಕೆ ಎಷ್ಟು ಹಣವನ್ನು ಮೀಸಲಿಡಲಾಗಿದೆ? ಆಪ್ಷನ್ ಎ 34,300 crore ಅನ್ನ ಮೀಸಲಿಡಲಾಗಿದ್ದು, ಕ್ರಿಟಿಕಲ್ ಅತ್ಯಂತ ವಿರಳವಾಗಿ ಸಿಗ್ತಕ್ಕಂಥ ಖನಿಜಾಂಶಗಳ ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ಈ ಯೋಜನೆಯನ್ನ ಮೀಸಲಿಡಲಾಗಿದೆ ಅಂತ ಹೇಳ್ಬೋದು. ಅವು ಯಾವಂತಂದ್ರ ಕಾಪರ್ ಆಗಿರ್ಬೋದು, ಇಥಿಯಂ ಆಗಿರ್ಬೋದು, ನಿಕ್ಕಲ್, ಕೊಬಾಲ್ಟ್, ಸೊ ಇಂಥ ಒಂದು ಮಿನರಲ್ಸ್ಗಳ ಸಂಶೋಧನೆಗಾಗಿ ಹಣವನ್ನ ಮೀಸಲಿಡಲಾಗಿದೆ. ನೋಡಿ, 1,600 ಕೋಟಿ ರೂಪಾಯಿಗಳ ವೆಚ್ಚದೊಂದಿಗೆ PMKSY ಅಡಿಯಲ್ಲಿ ಯಾವ ಉಪ ಯೋಜನೆಯನ್ನ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ? ನೋಡ್ರಿ, MKADWAM ಈ ಯೋಜನೆ ಪ್ರಕಾರ ಮಿನಿಸ್ಟ್ರಿ ಆಫ್ ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ಅಂಡ್ ವಾಟರ್ ಮ್ಯಾನೇಜ್ಮೆಂಟ್ ಸ್ಕೀಮ್ ಅಡಿಯಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚೈ ಯೋಜನೆ ಈ ಒಂದು ಸಬ್ ಸ್ಕೀಮ್ ಅನ್ನ ಮಾಡಲಾಗಿದ್ದು, ಇದರ ಪ್ರಕಾರ ವಾಟರ್ ರೈತರಿಗಾಗಿ ಒಂದು ವಾಟರ್ ಸಪ್ಲೈ ಅಂದ್ರೆ ನೀರಾವರಿಗಾಗಿ ಸೌಲಭ್ಯವನ್ನು ಒದಗಿಸ್ತಕ್ಕಂಥ ಒಂದು ಯೋಜನೆ ಇದಾಗಿದೆ ಅಂತ ಹೇಳ್ಬೋದು. ರಾಷ್ಟ್ರೀಯ ಗೋಕುಲ್ ಮಿಷನ್ಗಾಗಿ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ಮಾಡಲಾಗಿರತಕ್ಕಂಥ ಒಟ್ಟು ವೆಚ್ಚ ಎಷ್ಟು? ಆಪ್ಷನ್ 3,400 crores ಅಂತ ನಾವು ಇದನ್ನ ಕರೆಯಲಾಗ್ತದೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ನೋಡ್ರಿ, ರಾಷ್ಟ್ರೀಯ ಗೋಕುಲ್ ಮಿಷನ್ ಯೋಜನೆ ಅಡಿಯಲ್ಲಿ ಈ ಒಂದು ಭಾರತೀಯ ಪಾರಂಪರಿಕ ಒಂದು ಗೋ ತಳಿಗಳನ್ನ ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು ಯೋಜನೆ ಇದಾಗಿದ್ದು 2014ರಲ್ಲಿ ಈ ಯೋಜನೆ ಸ್ಟಾರ್ಟ್ ಆಗಿದೆ. ಇದರ ಪ್ರಕಾರ ಹಾಲು ಉತ್ಪಾದನೆ ಮತ್ತು ಹಾಲಿನ ಇತರೆ ಉತ್ಪನ್ನಗಳ ಪ್ರೊಡಕ್ಟಿವಿಟಿಯನ್ನು ಹೆಚ್ಚು ಮಾಡಲಿಕ್ಕೆ ಈ ಒಂದು ಯೋಜನೆ ನೆರವನ್ನ ನೀಡ್ತಾ ಇದೆ ಅಂತ ಹೇಳ್ಬೋದು. ಯುವ 3 ಯೋಜನೆ ಯಾವ ಸಚಿವಾಲಯ ಪ್ರಾರಂಭಿಸಿದೆ? ಆಪ್ಷನ್ ಬಿ ಎಜುಕೇಶನ್, ಕೇಂದ್ರ ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ PM ಯುವ 3 ಯೋಜನೆ ಸ್ಟಾರ್ಟ್ ಆಗಿದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಯೋಜನೆಯನ್ನ ಲಾಂಚ್ ಮಾಡಿದ್ರು ಅಂತ ಹೇಳ್ಬೋದು. ಕೇಂದ್ರ ಶಿಕ್ಷಣ ಸಚಿವರ ಸಚಿವಾಲಯದ ಅಡಿಯಲ್ಲಿ ಈ ಯೋಜನೆ ಸ್ಟಾರ್ಟ್ ಆಗಿದ್ದು, 30 ವರ್ಷದ ಒಳಗಿನ ಯುವ ಲೇಖಕರಿಗೆ ಒಂದು ಪ್ರೋತ್ಸಾಹದಾಯಕವಾಗಿರತಕ್ಕಂಥ ಯೋಜನೆ ಇದಾಗಿದೆ ಅಂತ ಹೇಳ್ಬೋದು. ಒಂದು ರಾಷ್ಟ್ರ ಒಂದು ಬಂದರು ಉಪಕ್ರಮ, ಒನ್ ನೇಷನ್ ಒನ್ ಪೋರ್ಟ್ ಅಂತಕ್ಕಂಥ ಕಾರ್ಯಕ್ರಮ ಇತ್ತೀಚೆಗೆ ಯಾರು ಉದ್ಘಾಟನೆ ಮಾಡಿದ್ರು? ಸರ್ಬಾನಂದ್ ಸೋನಾವಾಲಾ, ಯಾರೇ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸರ್ಬಾನಂದ್ ಸೋನಾವಾಲಾ ಅವರು ಒನ್ ನೇಷನ್ ಒನ್ ಪೋರ್ಟ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತರೋದ್ರ ಮೂಲಕ ಭಾರತದ ಬಂದರುಗಳನ್ನ ಮಾಡರ್ನೈಸ್ ಮಾಡ್ತಕ್ಕಂಥ, ವರ್ಲ್ಡ್ ಕ್ಲಾಸ್ ಲೆವೆಲ್ ಒಂದು ಸರ್ವಿಸ್ ಕೊಡ್ತಕ್ಕಂಥ ಬಂದರುಗಳನ್ನಾಗಿ ಮಾಡಲಿಕ್ಕೆ ಕೇಂದ್ರ ಬಂದರು ಸಚಿವರು ಇದನ್ನ ಉದ್ಘಾಟನೆ ಮಾಡಿದ್ರು ಅಂತ ಹೇಳ್ಬೋದು. ಯಾವ ಸಚಿವಾಲಯವು ವೆವೆಕ್ಸ್ 2025 ಉಪಕ್ರಮವನ್ನ ಇತ್ತೀಚೆಗೆ ಪ್ರಾರಂಭಿಸಿದೆ? ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಸಚಿವಾಲಯ ಈ ಒಂದು ವೆವೆಕ್ಸ್ 2025 ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಜಾರಿಗೊಳಿಸಲಾಗಿದ್ದು,
ಈ ಒಂದು ಕಾರ್ಯಕ್ರಮದ ಮೂಲಕ ಗೇಮಿಂಗ್ ಆಗಿರ್ಬೋದು, ಅನಿಮೇಷನ್, ಎಕ್ಸ್ಟೆಂಡೆಡ್ ರಿಯಾಲಿಟಿ, ಸೊ ಇವೆಲ್ಲ AI ಟೆಕ್ನಾಲಜಿ ಇದನ್ನೇನು ಬಳಸ್ತಾರೆ, ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸೆನ್ಸರ್ಶಿಪ್ ಅನ್ನ ವೆರಿಫೈ ಮಾಡ್ತಕ್ಕಂಥ ಒಂದು ಸ್ಕೀಮ ಇದಾಗಿದೆ ಅಂತ ಹೇಳ್ಬೋದು. ಯಾವ ಸಚಿವಾಲಯವು ಪ್ರಾಜೆಕ್ಟ್ ಪ್ಯಾರಿಯನ್ನು ಪ್ರಾರಂಭಿಸಿದೆ? ಮಿನಿಸ್ಟ್ರಿ ಆಫ್ ಕಲ್ಚರ್, ಕೇಂದ್ರ ಸಂಸ್ಕೃತಿ ಸಚಿವಾಲಯ ಈ ಒಂದು ಮಿನಿಸ್ಟ್ರಿ ಆಫ್ ಪ್ಯಾರಿ ಅಡಿಯಲ್ಲಿ ಪ್ರಾಜೆಕ್ಟ್ ಪ್ಯಾರಿ ಅಂತಕ್ಕಂಥ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಇದರ ಪ್ರಕಾರ ಈ ಒಂದು ಗ್ರಾಮೀಣ ಕಲೆಗಳನ್ನ ಪ್ರೋತ್ಸಾಹಿಸ್ತಕ್ಕಂಥ ಯೋಜನೆ ಇದಾಗಿದೆ. ಇದೀಗ ನಕ್ಷ ಉಪಕ್ರಮವನ್ನ ಪ್ರಾರಂಭಿಸಿದವರು ಯಾರು ನೋಡ್ರಿ. ನಕ್ಷ ಉಪಕ್ರಮವನ್ನ ಕೇಂದ್ರ ಕೃಷಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈ ಒಂದು ಇನಿಷಿಯೇಟಿವ್ ಪ್ರೋಗ್ರಾಮ್ ಅನ್ನ ಜಾರಿಗೊಳಿಸಿದ್ರು. ಇದರ ಪ್ರಕಾರ ಸಿಟಿ ಸರ್ವೆಯನ್ನು ಮಾಡೋದಾಗಿರ್ಬೋದು, ಡಿಜಿಟಲ್ ಇಂಡಿಯಾ ಮತ್ತು ಲ್ಯಾಂಡ್ ರೆಕಾರ್ಡ್ ಅನ್ನ ಮಾಡರ್ನೈಸ್ ಮಾಡ್ತಕ್ಕಂಥ, ಡಿಜಿಟಲೈಸ್ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ ಇದಾಗಿದೆ ಹೇಳ್ಬೋದು. ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶದ ಎಲ್ಲ ರೆಕಾರ್ಡ್ಸ್ಗಳನ್ನ ಡಿಜಿಟಲೈಸ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ. ರಾಷ್ಟ್ರೀಯ ನಾಯಕರಾಗಿ ಹೊರಹೊಮ್ಮಿದ ರಾಜ್ಯ ಯಾವುದು? ಗುಜರಾತ್ ರಾಜ್ಯ ಮ್ಯಾಂಗೋ ಅರಣ್ಯವನ್ನ ಈ ಸಮುದ್ರ ಮತ್ತು ನದಿ ದಂಡೆ ಪ್ರದೇಶದಲ್ಲಿ ಡೆವಲಪ್ ಮಾಡಲಿಕ್ಕೆ ಒಂದು ಇನಿಷಿಯೇಟಿವ್ ಆಗಿರತಕ್ಕಂಥ ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡಲಾಗಿದ್ದು 2023ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯೋಜನೆಯನ್ನ ಸ್ಟಾರ್ಟ್ ಮಾಡಿದ್ರು. ಈಗ ಗುಜರಾತ್ ತೀರದಾದ್ಯಂತ ಈ ಒಂದು ಮ್ಯಾಂಗ್ರೋ ಅರಣ್ಯಗಳನ್ನ ಅಭಿವೃದ್ಧಿಪಡಿಸೋದ್ರಿಂದ ಸಮುದ್ರ ಕೊರೆತವನ್ನು ತಡೆಗಟ್ಟಲಿಕ್ಕೆ ಈ ಒಂದು ಮ್ಯಾಂಗ್ರೋ ಅರಣ್ಯಗಳು ಅಭಿವೃದ್ಧಿ ಹೆಲ್ಪ್ ಆಗ್ತವೆ. ಜೊತೆಗೆ ಇನ್ನೊಂದು ಏನಂತಂದ್ರ ಸಮುದ್ರ ಜೀವಿಗಳ ವೈವಿಧ್ಯಮಯ ಜೀವ ಸಂಕುಲಗಳ ಆವಾಸ ಸ್ಥಾನಗಳು ಇವಾಗಿದ್ದಾವೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಸಮುದ್ರ ದಂಡೆಯಲ್ಲಿ ಮ್ಯಾಂಗ್ರೋ ಪ್ಲಾಂಟೇಶನ್ ಅನ್ನು ಮಾಡ್ತಕ್ಕಂಥ ಯೋಜನೆ ಇದಾಗಿದೆ. ಮಳೆ ವ್ಯವಸಾಯ ಗುಂಪುಗಳಿಗೆ ಡ್ರೋನ್ಗಳನ್ನು ಒದಗಿಸಲು ಯಾವ ಯೋಜನೆಯನ್ನ ಕೇಂದ್ರ ಸರ್ಕಾರ ಅನುಮೋದನೆ ಮಾಡಿದೆ? ನಮೋ ಡ್ರೋನ್ ದೀದಿ ಯೋಜನೆ. ಯಾವ ಯೋಜನೆ? ನಮೋ ಡ್ರೋನ್ ದೀದಿ ಯೋಜನೆ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಡ್ರೋನ್ಗಳನ್ನು ಕೊಟ್ಟು ಈ ಡ್ರೋನ್ಗಳ ಮೂಲಕ ಕೃಷಿಯಲ್ಲಿ ಔಷಧ ಸಿಂಪಡಣೆ ಮಾಡಲಿಕ್ಕೆ ಬಾಡಿಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಇದರಿಂದ ಸ್ವಸಹಾಯ ಸಂಘಗಳಿಗೆ ಆರ್ಥಿಕ ಒಂದು ಚೇತನವನ್ನು ನೀಡ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ ಅಂತ ಹೇಳ್ಬೋದು. ಭಾರತ ಒಳನಾಡಿನ ಜಲಮಾರ್ಗ ಮತ್ತು ಸರಕು ಸಾಗಣೆಯನ್ನು ಉತ್ತೇಜನೆ ಮಾಡಲಿಕ್ಕೆ ಜಲವಾಹಕ್ ಯೋಜನೆಯನ್ನ ಇತ್ತೀಚೆಗೆ ಯಾರು ಪ್ರಾರಂಭಿಸಿದ್ರು? ಕೇಂದ್ರ ಜಲ ಸಾರಿಗೆ ಸಚಿವರಾಗಿರ್ತಕ್ಕಂಥ ಸರ್ಬಾನಂದ್ ಸೋನೋವಾಲಾ ಅವರು ಈ ಒಂದು ಒಳನಾಡಿನ ಜಲ ಸಾರಿಗೆಗಾಗಿ ಯೋಜನೆಯನ್ನ ಸ್ಟಾರ್ಟ್ ಮಾಡಿದ್ರು. ಗಂಗಾ, ಬ್ರಹ್ಮಪುತ್ರ ಮತ್ತು ಬಾರಕ್ ರಿವರ್ ಅಲ್ಲಿ ಈ ಒಂದು ಕಾರ್ಗೋ ಮೂವ್ಮೆಂಟ್ ಅನ್ನ ಅಂದ್ರೆ ವಾಟರ್ ಕಾರ್ಗೋ ಮೂವ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಪ್ರಾಜೆಕ್ಟ್ ವಿಸ್ತಾರನ್ನ ಪ್ರಾರಂಭಿಸಲು ಕೃಷಿ ಸಚಿವಾಲಯದೊಂದಿಗೆ ಸಹಕರಿಸಿದ ಸಂಸ್ಥೆ ಯಾವುದು? ಪ್ರಾಜೆಕ್ಟ್ ವಿಸ್ತಾರ್ ಅಂತಕ್ಕಂಥ ಕೇಂದ್ರ ಕೃಷಿ ಸಚಿವಾಲಯದ ಅಡಿಯಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮವಾಗಿದ್ದು ಇದಕ್ಕಾಗಿ IIT ಮದ್ರಾಸ್ ತಾಂತ್ರಿಕ ನೆರವನ್ನ ನೀಡ್ತಾ ಇದೆ ಅಂತ ಹೇಳ್ಬೋದು. ಅಭಿವೃದ್ಧಿಪಡಿಸಲಿಕ್ಕೆ 12,000 ಸ್ಟಾರ್ಟ್ಅಪ್ ಗಳನ್ನ ಆರಂಭಿಸಿದ್ದು ಅದಕ್ಕಾಗಿ IIT ಮದ್ರಾಸ್ ತಾಂತ್ರಿಕ ನೆರವನ್ನ ನೀಡಲು ಮುಂದೆ ಬಂದಿದೆ ಅಂತ ಹೇಳ್ಬೋದು. ಲಿಂಗ ಆಧಾರಿತ ಹಿಂಸಾಚಾರ ವಿರುದ್ಧ ನೈ ಚೇತನ ಅಭಿಯಾನವನ್ನು ಪ್ರಾರಂಭಿಸಿದವರು ಯಾರು? ಕೇಂದ್ರ ಕೃಷಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈ ಯೋಜನೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಪಂಚಾಯತ್ ಪಾರ್ಲಿಮೆಂಟ್ 2.0 ಉಪಕ್ರಮವನ್ನು ಇತ್ತೀಚೆಗೆ ಯಾರು ಪ್ರಾರಂಭಿಸಿದರು? ನ್ಯಾಷನಲ್ ಕಮಿಷನ್ ಫಾರ್ ವುಮನ್, ಮಹಿಳಾ ಆಯೋಗ, ರಾಷ್ಟ್ರೀಯ ಮಹಿಳಾ ಆಯೋಗ ಈ ಯೋಜನೆಯನ್ನ ಇತ್ತೀಚೆಗೆ ಪ್ರಾರಂಭಿಸಿತು ಅಂತ ಹೇಳ್ಬೋದು. ಇದರಿಂದ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಯೋಜನೆ ಅಡಿಯಲ್ಲಿ ನೋಡ್ರಿ ಲೋಕಸಭಾ ಸೆಕ್ರೆಟರಿಯೇಟ್ ಕೊಲಾಬರೇಷನ್ ಅಡಿಯಲ್ಲಿ ಈ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. PM ವಿದ್ಯಾಲಕ್ಷ್ಮಿ ಯೋಜನೆಯ ಪ್ರಾಥಮಿಕ ಉದ್ದೇಶ ಏನಪ್ಪಾ? ಸೊ ಗ್ರಾಂಟಿಂಗ್ ಎಜುಕೇಶನ್ ಲೋನ್ಸ್ ಫಾರ್ ಹೈಯರ್ ಸ್ಟಡೀಸ್. ಯಾರು ಉನ್ನತ ಶಿಕ್ಷಣ ಮಾಡ್ತಕ್ಕಂಥವ್ರು ಇದ್ದಾರೆ ಅವರಿಗೆ ಶೈಕ್ಷಣಿಕ ಸಾಲವನ್ನು ಕೊಡ್ತಕ್ಕಂಥ ಯೋಜನೆ ಇದಾಗಿದೆ ಅಂತ ಹೇಳ್ಬೋದು. ಆದ್ಮೇಲೆ ಈ ತರದ ಎಲ್ಲ ಒಂದು ಕೇಂದ್ರ ಸರ್ಕಾರದ ಯೋಜನೆಗಳು 2025-26 ನಡೆದಿರ್ತಕ್ಕಂಥ ಯೋಜನೆಗಳ ವಿಡಿಯೋನ ಇಲ್ಲಿ ಮಾಡಲಾಗಿದ್ದು ಇದರ ಸಂಪೂರ್ಣ PPTಯನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಲೈ ಮಾಡ್ತೀವಿ. ಸೊ ಅದನ್ನ ನೋಡೋದ್ರ ಮೂಲಕ ತಾವು ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನ ಸಿದ್ಧತೆಯನ್ನ ಆರಂಭಿಸಿ. ಓಕೆ, ಥ್ಯಾಂಕ್ ಯು.